10:30 ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಹೋಗಿದ್ರು ಸರ್. ಇವರು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದಿದ್ರೆ ಅಂಗಡಿ ಹತ್ರ ಹೋಗಿ ಒಂದು ಮೊಸರು ಪಾಕೆಟ್ ತಗೊಬರೋಗಂತ ನಾನು ಹೇಳಿ ಕಳಿಸ್ದೆ ಸರ್. ಮೊಸರು ಪಾಕೆಟ್ ತಗೊಬರ್ಬೇಕಾದ್ರೆ ಏನಾಗಿತ್ತು ಅಂದರೆ ಈ ಥರ ಆಗಿತ್ತು, ಮತ್ತು ಶುಕ್ರವಾರ ಸೋಮವಾರ ಹೋಗಬೇಕು, ಸ್ಕ್ಯಾನ್ ಮಾಡಿಸ್ಬೇಕು, ಕೈಯನ್ನು ಊಡ್ಕೊಂಡಿಲ್ಲ ಅಂತ ಇವ್ರು ಹೇಳ್ತಾ ಇದ್ರಂತೆ. ಅದು ನೋಡ್ಕೊಂಡು ಅವನು ಆ ಸುಳೆ ನನ್ನ ಮಗನೇ ಹೆಂಗಂದ್ರಂಗೆ ಬೈತಾನೆ ಗಾಡಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಈ ಥರ ಹೋಗಿ ಅಂಗಡಿ ಹತ್ರ ಅಂತೇಳಿ ಬೈಕೊಂತ ಇದ್ದ ಸರ್. ನಾನು ಇದ್ಕೊಂಡು ಜಾಸ್ತಿ ವರೆಸ್ಟ್ ಮಾತು ಸರ್. ಅವ ಮಾತಾಡ್ಬೇಕಂದ್ರೆ ಮಾತಾಡ್ಬಿಡ್ತೀನಿ, ಪರವಾಗಿಲ್ಲ. ಅವನು ಇವ್ರು ಹೊಡೆದಿದ್ರಲ್ಲ ಅವನ ಮಗ, ಗಂಡನ ಮಗ ಸುರೇಶ್. ಸುಳೆ ಮುಂಡೆ ನನ್ಗೆ ಹೆಂಡತಿ ಇಲ್ಲ, ಬಿಟ್ಟು ಹೊಲ್ಟೋಗೋಳೆ, ನೀನೇ ಬಾರೆ, ನೀನೇ ಬೇಕು, ಅಪ್ಪ ನೀನು ಒಪ್ಕೆ ಇದೆಯೋ ನಾನು ಒಪ್ಕೆ ಇಲ್ಲ ಸುಳೆನ ಅಂತ ಎಲ್ಲ ವರೆಸ್ಟ್ ಮಾತಾಡ್ದ ಸರ್. ಆ ಮಾತಿಗೆ ನಾನು ಇದ್ಕೊಂಡು 3 ತಿಂಗಳಿಂದ ನಮ್ಮ ಯಜಮಾನ್ರಿಗೆ ಸೊಂಟ ಮುರಿದಿದ್ದೀರ, ಕೈ ಮುರಿದಿದ್ರೆ ನಾನು ಹೆಂಗೋ ಕೂಲಿ ನಾಳೆ ಮಾಡಿ ಅವರೇ ಮುರಿದಿರೋದು, ಕೈ ಸೊಂಟ ಮುರಿದಿದ್ದೀರಿ. ಇವಾಗ ನಾನು ಹೆಂಗೋ ಕೂಲಿ ನಾಳೆ ಮಾಡಿ ನಾನು ತಿಂತಾ ಇದ್ದೀನಿ. ಇವಾಗ ನಮ್ಮ ಸುದ್ದಿ ಯಾಕೆ ಹಿಂಗೆಲ್ಲ ಮಾತಾಡ್ತೀರಿ, ನಿಮ್ಮಮ್ಮ ಅಕ್ಕ ತಂಗಿರಿಲ್ವೇನೋ, ನಾನು ನಿಮ್ಮಂಗೆ ತಾನೆ ಅಂತ ನಾನು ಹಂಗೆ ಬೈದೆ ಸರ್. ಬೈದಿದ್ದಕ್ಕೆ ಇದ್ದೇಳ್ಕನೆ ಬಂದು ಇದೇ ರಾಡೆ ತಗೊಂಡು ಯಪ್ಪನಿಗೆ ಹಾಕಿದ್ರು ಫಸ್ಟ್ಗೆನೆ ಬಂದುಬಿಟ್ಟು. ಈ ರಾಡ್ ತಗೊಂಡು ಹಾಕ್ದಾಗ ನಾನು ಅಡ್ಡ ಹೋದೆ, ನನಗೂ ತಲೆಗೆ ಹಾಕಿ ಈಗ ನೋಡಿ ಹಿಂಗೆ ಹಿಡ್ಕೊಂಡು ಎಲ್ಲ ಎತ್ತಾಕಿ ದಬ್ಬ ಅಂತೆಲ್ಲ ತುಳಿದ್ಬಿಟ್ರು. ಇಟ್ಕೆಗಳೆಲ್ಲ ತಗೊಂಡೋಗಿ ಹಾಕವ್ರೆ, ಎಲ್ಲ ಅರ್ಧಕ್ಕವ್ರೆ. ಸುಳೆ ಮಂಡೆ ಅಂತೆ ಅಂತ ನಾವು ಆ ಥರ ಕೆಲಸ ಮಾಡಿಲ್ಲ ಸರ್. ನಾನು ಸತ್ರು ಪರವಾಗಿಲ್ಲ, ನೋಡಿ ಹೆಂಗೆ ಅರ್ಧ ಶುಕ್ರವಾರ ನೈಟು ತಾಳಿ ನೋಡಿ 30 ಗುಂಡಿಲ್ಲ, ಗುಂಡೆಲ್ಲ ಕಿತ್ತಾಕವ್ರೆ, ಚರಂಡಿ ಒಳಗಡೆ ಹಾಕಿ ತುಳಿದಿರೋದಿದೆ. ಫೋಟೋಗಳು ನೋಡಿ, ಫೋಟೋಗಳೇ ಇದ್ದಾವೆ. ಈ ಥರ ಮಾಡಿದ್ರೆ ನಮ್ಮನ್ನ ಆಂಬುಲೆನ್ಸ್ ಕರ್ಕೊಬರೋರು ಯಾರು ಇರಲಿಲ್ಲ. ಅವತ್ತು ನೈಟು ಬೆಳಗ್ಗೆ ಬಂದಿದ್ದು ನಾವು ಇಲ್ಲಿಗೆ ಹಾಸ್ಪಿಟ್ಲಿಗೆ, ಅಲ್ಲೇ ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದಾಗ ಅವ್ರು ಬಂದು ಎಲ್ಲ ನೋಡ್ಕೊಂಡು ಬಂದರು. ಬೆಳಗ್ಗೆ ಬಂದು ಅಡ್ಮಿಟ್ ಆಗಿರು ಬರ್ರಮ್ಮ ಅಂತ ಹೇಳಿ ಬಂದರು ಪೊಲೀಸ್ನವರು. ಅಲ್ಲೇ ನೋಡ್ಕೊಬಂದ್ರು. ಆವತ್ತೇನೆ ಬೆಳಗ್ಗೆ ಬಂದು ಅಡ್ಮಿಟ್ ಆಗಿದ್ದು. ಆವತ್ತಿಂದ ಕೇಸ್ ಈಗ ತಗೊತಾ ಇಲ್ಲ. ವೆಂಕಟಲಕ್ಷ್ಮಿ ಕಾಟ್ನಿಕಲ್ಲು. FIR ಸೈನೇ ಮಾಡ್ತಾ ಇಲ್ಲ. ನಾನೇ ಹೊಡೆದಿದ್ದೀನಿ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಹೊಡೆದೇ ಇಲ್ಲ, ಅವರೇ ಫಸ್ಟ್ ಎಲ್ಲ ಮಾಡಿರೋದು. ಫೋಟೋಗಳು ನೋಡಿ ಸರ್ ಹೋಗ್ಲೆ, ನಾನು ಹೊಡೆದಿದ್ದೆ. ಆದರೆ ಕಂಪ್ಲೇಂಟ್ ಇದು FIR ಮಾಡ್ತಾ ಇಲ್ವಾ ಪೊಲೀಸರು? ಪೊಲೀಸ್ನವರು ಏನು ಹೇಳ್ತಾರೆ? ಪೊಲೀಸರು ಏನು ಹೇಳ್ತಾರೆ, ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ, ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ, ಹಂಗೆ ಹಿಂಗೆ ಅಂತವ್ರೆ. ಯಾರು ಅವ್ರಿಗೆ ಸಪೋರ್ಟು? ಅವ್ರ ಸಪೋರ್ಟ್ ಯಾರಿದ್ದಾರೋ ಏನೋ ಗೊತ್ತಿಲ್ಲ. ನೀನು ಹೊಡೆದಿದ್ದೀಯ ಅಂತಮ್ಮ ಅಂತ ಕೇಳ್ತಾರೆ. ನಾನು ಒಂದು ಏಟು ಅವ್ರನ್ನ ಹಾಕಿಲ್ಲ ಸರ್. ಇದಕ್ಕಿನ್ನ ಕುಡಿದು ಬಂದು ಹಂಗೆ ಹೊಡೆದವ್ರೆ. ಇವಾಗ 8 ದಿವಸ ಆದರೂ FIR ಮಾಡಿಲ್ಲ ಪೊಲೀಸರು? ಮಾಡಿಲ್ಲ. 2 ಕಂಪ್ಲೇಂಟ್ ಅಲ್ಲವೇ, ಇನ್ನು ಇದ್ರ ಸೈನೇ ಮಾಡಿಲ್ಲ. ನಾನೀಗ ಗಾರ್ಮೆಂಟ್ಸಲ್ಲಿ ದುಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಕಸ ಇದು ಅರೇತಾ, ಈ ಥರ ಯಾರು ಇಲ್ಲ ಅಂದ್ಬಿಟ್ರೆ ಈ ಥರ ನೀವು ನೆಗ್ಲೆಕ್ಟ್ ಮಾಡಕ್ಕೆ ಕೂತ್ಕೊಂಡ್ರೆ ಒಬ್ಬ ಏನಪ್ಪ ಇದೆ FIR ಕೇಸ್ ಇದು ಹೊಡೆದಾಟ ಕೇಸ್ನ 8 ಜನ ನೆಗ್ಲೆಕ್ಟ್ ಮಾಡಿದ್ರೆ ಇದು ಕೇರ್ಲೆಸ್ ಅಲ್ಲ. ಇದು ನೀವು ಇನ್ಚಾರ್ಜ್ ಇಲ್ಲಿ ಬೇರೆ ಇದ್ರಲ್ಲಿ ಅವ್ರನ್ನೇ ಕೇಳ್ತೀರಿ ನಾವು. ಯಾರೇನು ಪುಕ್ಷೇಟ್ ಏನು ಮಾಡಬೇಕಾಗಿಲ್ಲ. ಸಾರ್ವಜನಿಕರ ದುಡ್ಡು ಸಂಬಳ ಕೊಡ್ತಾರೆ ಸರ್ಕಾರ, ಮಾಡ್ಬೇಕಷ್ಟೇ ಕೆಲಸ. ನಾವು ಬಂದು ಡಾಕ್ಟರ್ ಕೆಲಸ ಮಾಡ್ಬೇಕಿಲ್ಲಿ. ಇಲ್ಲಿ ಕಾಪಿ ಕೊಡಿ, ಅದು FIR ನೀವು ಕಳಿಸಿದ್ರೆ ಕಾಪಿ ಕೊಡಿ, ಒಂದು ಕಾಪಿ ಕೊಡಿ ತಗೊಬಂದು ಹೋಗಿ ಸ್ಟೇಷನ್ಗೆ ಕೊಡ್ರಿ. ಅವ್ರು ಕೊಡಲಿಲ್ಲ ಅಂದ್ರೆ SP ಆಫೀಸಾಗ ಹೋಗಿ ಕಂಪ್ಲೇಂಟ್ ಕೊಡೋಣ. ಇಲ್ಲ ಪೊಲೀಸರೆಲ್ಲ ಸುತ್ತೋಗ್ಬಿಟ್ಟವ್ರೆ ಆಯ್ತಾ. ಚಿಕ್ಕಬಳ್ಳಾಪುರದ ಸ್ಟೇಷನ್ ತಗೊಂಡು SP ದಾಗ ಕೊಡ್ರಿ. ಮಾತಾಡ್ತಾ ಇದ್ದೀವಿ, ಇವಾಗ ಬಂದು ಮಾತಾಡ್ತಾ ಇದೀಯಾ? ಅರೇದಾ, ನಾನು ಬರೋವರೆಗೂ ಇಲ್ಲಿ ಬಂದಿಲ್ಲ. ಅಟ್ ನಿಮ್ದು ವಿಸಿಟ್ ಆದ್ರೂ ಇಲ್ವಾ? ನೀವು ಡೈಲಿ ಬಂದು ನಮ್ಮ ಪೇಷಂಟ್ಸ್ ಏನಿದೆ ನಾನು ಡೈಲಿ ನಾನು ನೋಡಿ ಆ ಪೇಷಂಟ್ ನಾನು ಶಶಿಕಾಂತ್ ಡಾಕ್ಟರ್ ನೋಡ್ತಾರೆ. ಯಾರು ಶಿಷ್ಯ ಕರೀರಿ, ಇಲ್ಲಿದ್ದಾರೆ ಅವರು. ಅದನ್ನೇ ಕೇಳಿದ್ದು, ಇದಕ್ಕೆ ಹೆಡ್ಡಾರು ಇದಕ್ಕ ಬೆಂಗಳೂರಿಗೆ ఎవరు కొట్టింది? నీకు కొట్టలేవు లేదా? చిన్నోళ్ళు నీకు కొట్టలేదు ఇట్లా? ఎవరు చెప్తా ఉండరు ఇంట్లో? యజమానప్పుడు ఉన్నదాక పెట్టిన బాధ, నేను చచ్చిపోయిన ఇంకా బాధ పెడతారు. నీ కొడుకు వచ్చేలేదు. మా యజమాని ఉన్నాడు కూడా మామూలు కోసరే, తప్పు కోసరే, సూర్యకాండ కోసరే, ఇంటి కేసులే. మా అన్న కూడా రమ్మట వాళ్ళే పోతారు అని వచ్చేలేదంతా ఒక ತಾಲೂಕಲ್ಲಿ ರೋಗಿಗಳು ಸಾರ್ವಜನಿಕರು ನಮ್ಗೆ ಹಲವಾರು ಬಾರಿ ಫೋನ್ ಮಾಡಿದ್ದಾರೆ. ನಾನು ಡಾಕ್ಟ್ರಿಗೆ ಹೆಚ್ಚಿಗೆ ಕೊಟ್ಟಿದ್ದೀನಿ. ನಾನು ನಿಮ್ಮ ಮತ್ತೆ ಎನಿ ಟೈಮ್ ಯಾವಾಗ ಬರ್ತೀನಿ ಹೇಳೋಕ್ಕಾಗಲ್ಲ. ಕುಡಿಯೋ ನೀರಿನ ವ್ಯವಸ್ಥೆಗಳು ಸರಿಯಿಲ್ಲ. ಆಂಬುಲೆನ್ಸ್ದು ದೊಡ್ಡ ದಂಧೆ ನಡೀತಾ ಇದೆ ಇಲ್ಲಿ.
ಗೌರ್ಮೆಂಟು ಆಂಬುಲೆನ್ಸ್ನ ಉಪಯೋಗಿಸ್ತಾ ಇಲ್ಲ. ಆಮೇಲೆ ಡಾಕ್ಟ್ರು ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ನಮಗೆ ಸ್ಟಾಫು ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಮ್ಮ ಇಲ್ಲಿ ತಾಲೂಕಿನ ಜನರು ಇಲ್ಲಿ ಬಿಡು ತಾಲೂಕಿನ ಜನರು ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ನಾವು ಬರಬೇಕು ಅಂತಿದ್ರು ಹಲವಾರು ಬಾರಿ. ಈಗ ಪುಲ್ಗನಹಳ್ಳಿದು ಕೇಸ್ ಆಯಿತು, ಅದೆಲ್ಲ ನೆಗ್ಲೆಕ್ಟಿಂದನೇ ಆಗಿರೋದು. ಸೊ ಇದು ಆ ಥರ ಹಲವಾರು ಕಂಪ್ಲೇಂಟ್ಸ್ ಬಂದಾಗ ನಾವು ಇವತ್ತು ಈ ನಮ್ಮ ಕಾರ್ಯಕರ್ತರೊಬ್ಬರು 8 ದಿನದಿಂದ ಅವ್ರಿಗೆ ಮಕ್ಕಳಿಲ್ಲ, ಇನ್ನೂ ಮುಂಜಾನೆ ಅಣ್ಣ ತಮ್ಮನ ಜಾಗಗಳು 8 ದಿನ ಆಗಿದೆ. ಸೊ ಅದು ನೋಡೋಣ ಅಂತ ಬಂದು ಇವತ್ತು ಇಷ್ಟು ಅವ್ಯವಸ್ಥೆ ಆಗಿದೆ. ಯಾವ ಊರು ಸರ್ ಅವ್ರದ್ದು? ಕಾಟನ್ಕಲ್. ಪೇಷಂಟ್ ಹೆಸರೇನಪ್ಪ? ಪೇಷಂಟ್ ಹೆಸರು ಶ್ರೀನಿವಾಸ್. ಏನು ಪೂರ್ತಿ ಇದೆ. ಸರ್ಕಾರಿ ಆಸ್ಪತ್ರೆ ಅಂದಮೇಲೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತದೆ. ಕೋಟ್ಯಾಂತರ ರೂಪಾಯಿ ಅನುದಾನ ಬಡವ್ರಿಗಾಗಿ ಕೊಡಲಿ ಅಂತ ಬರ್ತದೆ. ಏನು ಇಲ್ಲಾಗ್ತಿದೆ ಬಡವ್ರಿಗೆ? ಇಲ್ಲಿ ಬಂದರೆ ನಮ್ಮ ಪ್ರಾಣ ಎಲ್ಲ ಹೋಗ್ಬಿಡ್ತದೆ ಅಂದ್ಬಿಟ್ಟು ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಬಡವ್ರಿಗೆ ಸಹಾಯ ಮಾಡೋದಿಲ್ಲ ಇದೆ. ಸೊ ಇದನ್ನೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ಇಲ್ಲಿನ ಯಾರು ಜನಪ್ರತಿನಿಧಿಗಳು ಅವ್ರು ಮಾಡಬೇಕು. ಮಾಡೋಕ್ಕಾಗಕ್ಕೆ ನಮ್ಮಂಥವ್ರು ಬಂದು ಅಟ್ಲೀಸ್ಟ್ ಡಾಕ್ಟ್ರು ಅವ್ರದ್ದು 108 ಸಮಸ್ಯೆ ಇದೆ. ನಾವು ಬೇರೆ ಅವ್ರ ಮೇಲೆ ಹೇಳೋದಲ್ಲ, ಅದು ಡಾಕ್ಟ್ರ ಮೇಲೆ. ಡಾಕ್ಟ್ರು 108 ಸಮಸ್ಯೆನ ಫಿಲ್ಫಿಲ್ ಮಾಡಬೇಕಲ್ಲ. ಅದು ತಾನೇ ಆವಾಗಲೇ ಆಸ್ಪತ್ರೆಗಳು ಅಭಿವೃದ್ಧಿ ಆಗೋದು. ಯಾಕಂದ್ರೆ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಆ ಇಲಾಖೆನ ನಾನು ಕೆಲಸ ಮಾಡಿದ್ದೇನೆ. ಮಾಡಿದ್ರೆ ಬೇಜಾನಾಗಿದೆ, ಸಮಸ್ಯೆಗಳು ಬೇಜಾನಾಗಿದೆ. ಅದನ್ನು ನಾವು ಮುಂದಿನ ದಿನದಲ್ಲಿ ನಾವು ಡಾಕ್ಟ್ರಿಗೂ ಬಂದು ಎಚ್ಚರಿಕೆ ಕೊಟ್ಟಿದ್ದೀರಿ. ಮುಂದಿನ ದಿನದಲ್ಲಿ ಎನಿ ಟೈಮ್ ಯಾವಾಗ ಬೇಕೋ ನಾವು ಬರ್ತೀರಿ, ಇನ್ಸ್ಪೆಕ್ಷನ್ ಮಾಡ್ತೀವಿ. ಎಂಪ್ಲಾಯೀಸ್ ಕೊರತೆ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ಕೊರತೆ ಇದೆ, ಸರ್ಕಾರ ಮಾಡಿದ್ರೆ ಕೇಳಿಬಿಟ್ಟು ಹಾಕ್ಸ್ಕೊಬೇಕು. ಅದು DHO ಅವರು ಮೆಮೊ ಹಾಕಿದ್ದಾರೆ, ಏನು ಹಾಕಿದ್ದಾರೆ ಅದನ್ನ ಹಾಕಿ ಫಿಲ್ಫಿಲ್ ಮಾಡಬೇಕು. ಅದು ಮಾಡ್ತಿದ್ದ ನೆಗ್ಲೆಕ್ಟ್ ಯಾರ್ದು? ಇಲ್ಲಿನ ಸ್ಥಳೀಯ ಶಾಸಕರದ್ದು ಅದು ನೆಗ್ಲೆಕ್ಟ್. ಅದನ್ನು ಅವ್ರು ಮಾಡಬೇಕು, ಅವ್ರ ಕರ್ತವ್ಯ. ನಾವು ಇನ್ನು ವಿಧಾನಸೌಧ ನಾವು ಹೋಗೋಕ್ಕಾಗ್ತದೆ, ತಾಲೂಕಲ್ಲಿ ಒಬ್ಬರೇ ಹೋಗೋಕ್ಕಾಗದು. ವಿಧಾನಸೌಧ ಒಳಗಡೆ ಅಲ್ಲಿ ಮಾತಾಡಿ ಡಾಕ್ಟ್ರನ್ನ ಹಾಕ್ಬೇಕು, ಇನ್ನೊಬ್ರನ್ನ ಹಾಕ್ಬೇಕು, ಅದಕ್ಕೆ ಏನು ಬೆಡ್ ಬೇಕೋ ಅದನ್ನ ಅವ್ರು ಮಾಡಬೇಕು, ನಾವು ಮಾಡೋಕ್ಕಾಗಲ್ಲ. ನಾವೇನು ಹೆಚ್ಚಿಗೆ ಗಂಟೆಯಾಗಿ ಹೆಚ್ಚಿಸ್ಬೋದು ಅಷ್ಟೇ. ಅವರು ಡಾಕ್ಟ್ರುಗಳು ಅಷ್ಟೇ, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಅವ್ರಿಗೇನು ಬೇಕೋ ಫಿಲ್ಫಿಲು ಜನಪ್ರತಿನಿಧಿಗಳು ಮಾಡಬೇಕು. ಅದರ ಇಲ್ಲಿ ತಾಲೂಕಲ್ಲಿ ಆ ಅವ್ಯವಸ್ಥೆ ಇದು ಕಾಣಿಸ್ತಾ ಇದೆ. ಗೌರಿಬಿದನೂರು ನಗರದಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಬಿದ್ದು ನಗರಸಭೆ ವ್ಯಾಪ್ತಿಯಲ್ಲೂ ಡೆತ್ ಆಗಿದೆ. ಇದಕ್ಕೆ ಯಾರು ಸರ್ ಜವಾಬ್ದಾರಿ? ಎಲ್ಲಕ್ಕೂ ಅವರೇ ಜವಾಬ್ದಾರಿ. ಅದಕ್ಕೆಲ್ಲ ಜವಾಬ್ದಾರಿ ಅಂದರೆ ಆಕಸ್ಮಿಕ ಆಗೋಂಥ ಸನ್ನಿವೇಶಗಳು ಬೇರೆ. ಈಗ ಪುಲ್ಗನಹಳ್ಳಿದಾಗಿದ್ದು ಆಸ್ಪತ್ರೆಯಿಂದ ಆಗಿರೋದು ಎದ್ದು ಕಾಣಿಸ್ತಾ ಇದೆ. ಅದು ಪ್ರಕೃತಿಯಲ್ಲಿ ಕಂಬ ಬಿದ್ದು ಆಗಿರೋಂಥದ್ದು. ಅವಕ್ಕೆಲ್ಲ ನಾವು ಹೊಣೆ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಕೆಲವೊಂದನ್ನು ಏನು ಮಾಡಬೇಕೋ ಅದನ್ನು ಮಾಡ್ತಾಯಿಲ್ಲ. ಮಾಡೋದು ಬಿಟ್ಟು ಮಾಡಿದ್ದೆಲ್ಲ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಅವರು ಏನು ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿರೋದು ಮಾಡ್ತಾರೆ. ಅದು ಕೇರ್ಲೆಸ್ಸು, ನೆಗ್ಲೆಕ್ಟು ಕಾಂಟ್ರಾಕ್ಟರ್ದಾಗಿರ್ತದೆ. ಕೌಟುಂಬಿಕ ಗಲಾಟೆ ವಿಚಾರದಲ್ಲಿ 8 ದಿನ ಆಗಿದೆ ಕಂಪ್ಲೇಂಟ್ ಕೊಟ್ಟು, ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ನಿಮ್ಮ ಗಮನಕ್ಕೆ? ಹೌದೌದು, ಪೊಲೀಸ್ ಇಲಾಖೆಯವರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ, ಆರೋಗ್ಯ ಇಲಾಖೆನೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ಅವ್ರು ನಾವು ಹೇಳಿದ್ದೀರಿ, ತಗೊತೀನಿ ಅಂತ ಹೇಳಿದ್ದಾರೆ. ಈಗ ಅದು ಕ್ರಮ ತಗೊತಾರೆ.